ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋಲಿ ಮೈಸೂರು ನೋಡ್ಕೊಂಬರೋಣ ಬನ್ನಿ. ಮೆಜೆಸ್ಟಿಕ್ಕಿಂದ ಬೆಳಗ್ಗೆ 5:45 ಹಂಪಿ ಎಕ್ಸ್ಪ್ರೆಸ್ನ ಹತ್ಕೊಂಡು ಮೈಸೂರು ಕಡೆ ಹೊರಟ್ವಿ. ಮೈಸೂರು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 8:55 AM ಆಗಿತ್ತು. ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ರೀಚ್ ಆಗಿ ಎಕ್ಸಿಟ್ ಆಗ್ತಿದ್ದಂಗೆ ಕ್ಯಾಬ್ ಬುಕ್ ಮಾಡಿದ್ವಿ. ಪರ್ ಪರ್ಸನ್ 550 ರುಪೀಸ್ ಚಾರ್ಜ್ ಮಾಡ್ತಾರೆ. ಮೈಸೂರಲ್ಲಿ ಏನೇನು ಫೇಮಸ್ ಇದೆ ಎಲ್ಲ ಕಡೆ ಕರ್ಕೊಂಡೋಗಿ ಬರ್ತಾರೆ. ಫಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡಿದ್ದು ಚಾಮುಂಡೇಶ್ವರಿ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಅಂತ. ಇದರೊಳಗಡೆ ನಾವು ಹೋಗಿದ್ದು ಹಾರರ್ ಹೌಸ್ ಆ್ಯಂಡ್ ಇನ್ಫಿನಿಟಿ ರೂಮ್. वो देखो आ गया कुछ भी नहीं। टॉर्च जलाओगे तो डर कहाँ से लगेगा? ಮ್ಯೂಸಿಯಂ ಮುಗಿಸ್ಕೊಂಡು ಮ್ಯೂಸಿಯಂ ಪಕ್ಕದಲ್ಲಿರೋ ಪಾರ್ಕ್ಗೆ ಹೋದ್ವಿ. ಪಾರ್ಕ್ ಒಳಗಡೆ ಈ ಥರ ಬರ್ಡ್ಸ್ನ ಸಾಕಿದ್ರು. ಪಾರ್ಕ್ನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಮೈಸೂರು ಪಾಕ್ ಮ್ಯಾನುಫ್ಯಾಕ್ಚರಿಂಗ್ ಶಾಪ್ಗೆ. ಇಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಸ್ವೀಟ್ಸ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಬೇರೆ ಬೇರೆ ಟೈಪ್ಸ್ ಆಫ್ ಮೈಸೂರು ಪಾಕ್ ಇದೆ. ಆ್ಯಂಡ್ ಯಾವ್ದು ಬೇಕೋ ನೀವು ಸ್ಯಾಂಪಲ್ ಕೇಳಿ ಟೇಸ್ಟು ಕೂಡ ನೋಡ್ಬೋದು. ಮೈಸೂರು ಪಾಕ್ ಮ್ಯಾನುಫ್ಯಾಕ್ಚರಿಂಗ್ ಶಾಪ್ ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದು ಸ್ಯಾಂಡ್ ಕ್ಯಾಸಲ್ ಮ್ಯೂಸಿಯಂಗೆ.
ಸಾಲ್ಟ್ ಕ್ಯಾಸಲ್ ಮ್ಯೂಸಿಯಂ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಶ್ರೀ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ದೇವಸ್ಥಾನ ದರ್ಶನ ಮಾಡಿಕೊಂಡು ಕಾರಂಜಿ ಲೇಕ್ಗೆ ಬೋಟಿಂಗ್ಗೆ ಹೋದ್ವಿ. ಬೋಟಿಂಗ್ ಮುಗಿಸ್ಕೊಂಡು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೊರಟ್ವಿ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು KRS ವಾಟರ್ ಹರಿಯೋ ಜಾಗಕ್ಕೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ KRS ವಾಟರ್ ಹರಿತಿದೆ. ಇದನ್ನು ಮುಗಿಸ್ಕೊಂಡು ನಮ್ಮ ಟ್ರೈನ್ನ ವಾಪಸ್ ಇಟ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಕಂಟೆಂಟ್.